ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ನಿಮ್ಮ ಪರ್ಸನ್ ಏನಾದರೂ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದರೆ ಅವರ ಒಂದು ವ್ಯಕ್ತಿತ್ವ ಯಾವ ಥರ ಇರುತ್ತೆ, ಅವ್ರನ್ನ ನೀವು ಯಾವ ಥರ ಎಲ್ಲ ನೀವು ಅವ್ರ ಸ್ವಭಾವನ ನೋಡ್ಬೋದು, ತಿಳ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮೇಲೆ ಈ ಒಂದು ನೀವು ಅವರ ವ್ಯಕ್ತಿತ್ವ ಯಾವ ಥರ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಓಕೆ, ಯಾವ ಡೇಟ್ ಆಫ್ ಬರ್ತ್? ಇವತ್ತಿನ ಡೇಟ್ ಆಫ್ ಬರ್ತ್ ಬಂದು 1/10/1928. ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಪರ್ಸನ್ ಏನಾದರೂ ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ ಆಗಿದ್ರೆ ಅವರ ಒಂದು ಪಾಸಿಟಿವ್ ಸೈಡ್ ಇರ್ಬೋದು, ನೆಗೆಟಿವ್ ಸೈಡ್ ಇರ್ಬೋದು, ಯಾವ ಥರ ಅವರ ಸ್ವಭಾವ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಫಸ್ಟ್ ಆಫ್ ಆಲ್ 1 ನಂಬರ್ ಬಂದ್ಬಿಟ್ಟು ಸೂರ್ಯನ ನಂಬರ್ ಆಗಿರುತ್ತೆ. ಸೂರ್ಯನ ಅಧಿಪತಿ ಸೂರ್ಯ ಆಗಿರ್ತಾನೆ 1 ನಂಬರ್ ಇಂದು. ಓಕೆ, ಸೊ ಇದರಲ್ಲಿ 10 ಮತ್ತು 19 ನಂಬರ್ ಏನು ಈ ಒಂದು ಡೇಟ್ ಆಫ್ ಬರ್ತ್ ಇದೆ ಅಲ್ವಾ, 10 ಮತ್ತು 19 ಅನ್ನುವಂಥದ್ದು ಕಾರ್ಮಿಕ್ ನಂಬರ್ ಆಗಿರುತ್ತೆ. ಈ ಕಾರ್ಮಿಕ್ ನಂಬರ್ ಬಗ್ಗೆ ನಾನು ಬೇರೆ ಒಂದು ವಿಡಿಯೋನ ಮಾಡ್ತೀನಿ ಈ ಒಂದು ಟಾಪಿಕ್ ಬಗ್ಗೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಡೇಟ್ ಆಫ್ ಬರ್ತ್, ಈಗ 1/10/1928 ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನಿಮ್ಮ ಪರ್ಸನ್ ಹುಟ್ಟಿದ್ರೆ ಅವ್ರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು 1 ನಂಬರ್, 1 ಡೇಟ್ ಆಫ್ ಬರ್ತ್ 1 ಅಥವಾ ಈ ಎಲ್ಲ 1/10/1928 ಎಲ್ಲ ಪ್ಲಸ್ ಮಾಡಿದಾಗ ಲಾಸ್ಟ್ ನಂಬರ್ ನಿಮಗೆ ಸಿಗುವಂಥದ್ದು 1 ನಂಬರ್. 1 ನಂಬರ್ ಒಂಥರ ಏನ್ ಹೇಳ್ಬೋದು ಅಂದ್ರೆ ಗಾಡ್ ಗಿಫ್ಟೆಡ್ ನಂಬರ್ ಅಂತಾನೆ ಹೇಳ್ಬೋದು. ಓಕೆ, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ನಂಬರ್ ಅದು. ಎಲ್ಲಾ ಗ್ರಹಗಳನ್ನು ನಡೆಸೋದೇ ಸೂರ್ಯ ಅಲ್ವಾ ಯಾವಾಗ್ಲೂ. ಸೊ ಹಾಗಾಗಿ ಹೆಡ್ ಆಗಿರ್ತಾರೆ ಯಾವಾಗ್ಲೂ ಈ 1 ನಂಬರ್ ಅಲ್ಲಿ ಅಥವಾ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಯಾವಾಗ್ಲೂ ಹೆಡ್ ಪೋಸ್ಟ್ ಅಲ್ಲಿ ಅಥವಾ ಮೇನ್ ಪೋಸ್ಟ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಇವರಲ್ಲಿ ಅದ್ಭುತವಾದಂತ ಒಂದು ಲೀಡರ್ಶಿಪ್ ನ ನೀವು ನೋಡ್ಬೋದು. ಅಂದ್ರೆ ಏನಾದ್ರೂ ಒಂದು ಅವ್ರಿಗೆ ಕೆಲಸ ಕೊಟ್ರೆ ಅವರೇ ಫಸ್ಟ್ ಮುಂದ್ ಬರುವಂತದ್ದು, ನಾನೇ ಬರ್ತೀನಿ ಫಸ್ಟ್ ಅಂತ ಹೇಳುವಂಥದ್ದು, ಅಥವಾ ಲೀಡರ್ಶಿಪ್ ಎಲ್ಲದನ್ನು ಮೇಂಟೈನ್ ಮಾಡೋದಾಗಿರ್ಲಿ, ಅಥವಾ ಯಾವ್ದಾದ್ರು ಕೆಲಸ ಅವ್ರಿಗೆ ಜವಾಬ್ದಾರಿಯಿಂದ ವಹಿಸಿದ್ರೆ ಅದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸುವಂತದ್ದಾಗಿರ್ಲಿ, ಆ ತರ ಅವರು ಒಂದು ವ್ಯಕ್ತಿತ್ವನ ನೀವು ನೋಡ್ಬೋದು. ಅವ್ರು ಹುಟ್ಟುವಾಗ್ಲೇ ಒಂಥರ ಲೀಡರ್ ಅಂಶ ಅವ್ರನ್ನ ಜೊತೆಗೆ ಬಂದಿರತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಸ್ಟ್ರಾಂಗ್ ಅಂಡ್ ಅಷ್ಟು ಬೋಲ್ಡ್ ಆಗಿರ್ತಾರೆ. ಅಂಡ್ ಯಾವಾಗ್ಲೂ ಅವರು ಟಾಪ್ ಪೊಸಿಷನ್ ಅಲ್ಲಿ ಮೇಲೆ ಇರ್ಬೇಕು, ನಾನ್ ಯಾವಾಗ್ಲೂ ಫಸ್ಟ್ ಇರ್ಬೇಕು, ಆ ತರ ಅವರು ಒಂದು ಥಾಟ್ಸ್ ಇರತ್ತೆ. ಓಕೆ, ಅಂಡ್ ಇನ್ನೊಂದ್ ಏನಂತ ಹೇಳಿದ್ರೆ ಜವಾಬ್ದಾರಿ ತಗೊಂಡ್ಲಿಕ್ಕೆ ಅವ್ರಿಗೆ ಇಷ್ಟಪಡ್ತಾರೆ. ಯಾವುದೇ ಜವಾಬ್ದಾರಿ ಆಗಿರ್ಬೋದು, ನೀವ್ ಏನೇ ಅವರಿಗೆ ಜವಾಬ್ದಾರಿ ಕೊಟ್ರು ಆ ಜವಾಬ್ದಾರಿನ ತಗೊಂಡ್ಲಿಕ್ಕೆ, ನಿಭಾಯಿಸ್ಲಿಕ್ಕೆ ತುಂಬಾ ಚೆನ್ನಾಗಿ ಅವರು ರೆಡಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಯಾವುದೇ ಕೆಲಸದಲ್ಲಾಗಿರ್ಬೋದು ನಾನ್ ಫಸ್ಟ್ ಬರ್ತೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ ಅವ್ರು ಫಸ್ಟ್ ಬಂದು ಮುಂದೆ ನಿಂತ್ಕೊಂತಾರೆ. ಈಗ ಕಷ್ಟ ಅಂತ ಇರ್ಬೋದು, ಈಗ ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ನಾನಿದ್ದೀನಿ ನಿನ್ ಜೊತೆಗೆ ಅಂತ ಹೇಳುವಂತದ್ದಾಗಿರ್ಲಿ, ಅಥವಾ ಏನೋ ಒಂದು ಖುಷಿ ಅಥವಾ ಏನೋ ಒಂದು ಅವ್ರ ಹತ್ರ ಕೆಲ್ಸನ ತಗೊಬೇಕು ಅಂತ ಹೇಳಿದ್ರು ಜಸ್ಟ್ ಅವ್ರ ಹತ್ರ ಹೇಳಿದ್ರೆ ಸಾಕು, ನಾನಿದ್ದೀನಿ ಬಾ ಅಂತ ಹೇಳುವಂಥದ್ದು. ಆತರ ಅವ್ರು ಎಲ್ಲದಕ್ಕೂ ಮುಂದ್ ಬರ್ತಾರೆ, ಹೆದರ್ಕೊಳ್ಳಲ್ಲ, ಯಾವ ಕೆಲ್ಸಕ್ಕೂ ಹೆದರ್ಕೊಳ್ಳಲ್ಲ. ಅಯ್ಯೋ ನನ್ಗೆ ಹಿಂಗಾಗ್ಬಿಟ್ರೆ ಏನಾಗ್ಬಿಡುತ್ತೇನೋ, ಈ ಕೆಲಸ ಮಾಡ್ಬಿಟ್ರೆ ಏನಾಗ್ಬಿಡುತ್ತೇನೋ, ಆತರ ಯೋಚನೆನೇ ಮಾಡಲ್ಲ. ಏನೇ ಇರ್ಬೋದು ಫಸ್ಟ್ ನಾನ್ ಬರ್ತೀನಿ ಬಾ ಅಂತ ಹೇಳಿ ಆತರ ಒಂದು ಸಪೋರ್ಟಿವ್ ಕೊಡೋಂತ ಆಗಿರ್ಬೋದು, ಅಥವಾ ಹೆಲ್ಪ್ ಮಾಡೋದಂತ ಆಗಿರ್ಬೋದು, ನಾನ್ ಇದ್ದೀನಿ ಬಾ ನಿನ್ ಜೊತೆಗೆ ಅಂತ ಹೇಳಿ ಒಂದು ಧೈರ್ಯ ಕೊಡೋದಾಗಿರ್ಬೋದು, ಆತರ ಒಂದು ಸ್ವಭಾವ ಅಂತಾನೆ ಹೇಳ್ಬೋದು. ತುಂಬಾ ಸ್ಟ್ರಾಂಗ್ ಬೋಲ್ಡ್ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಅವ್ರ ಲೈಫಲ್ಲಿ ಆಗಿರ್ಬೋದು, ಅಥವಾ ಬೇರೆಯವರ ಒಂದು ಜೀವನದಲ್ಲಾಗಿಯೂ ಆದ್ರೂ ಆಗಿರ್ಬೋದು. ಈ ತರ ಒಂದು ಬೋಲ್ಡ್ ನಿರ್ಧಾರ ತಗೋ, ಅಥವಾ ಸ್ಟ್ರಾಂಗ್ ಆಗಿರೋ ಲೈಫಲ್ಲಿ ಅಂತ ಹೇಳುವಂಥದ್ದು, ಅಥವಾ ಅವ್ರ ಲೈಫಲ್ಲಿ ಅವ್ರು ಸ್ಟ್ರಾಂಗ್ ಆಗಿರುವಂಥದ್ದು, ಬೋಲ್ಡ್ ಆಗಿ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಈ ತರ ಆಗಿರ್ತಾರೆ. ಓಕೆ, ಹಾಗೆ ತುಂಬಾ ಬುದ್ಧಿವಂತರು ಇರ್ತಾರೆ, ಮೈಂಡ್ ಅಲ್ಲಿ ತುಂಬಾ ಶಾರ್ಪ್ ಇರ್ತಾರೆ, ಅಂಡ್ ಧೈರ್ಯವಂತರು ಕೂಡ. ಅವ್ರನ್ನ ಬೇಕಿದ್ರೆ ಕತ್ಲಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಕೂಡ ಅವರು ಹೇಗಾದ್ರೂ ಹುಡ್ಕೊಂಡ್ ಬರ್ತಾರೆ. ಅವ್ರು ಅಷ್ಟು ಭಯ ಪಡಲ್ಲ. ಓಕೆನಾ, ತುಂಬಾ ಧೈರ್ಯ ಇರ್ತಾರೆ. ಏನಾದ್ರೂ ನಾಮಸ್ಮರಣೆ ಅಂದ್ರೆ ದೇವ್ರ ಜಪ ಮಾಡ್ಕೊಂಡಾದ್ರೂ ಆ ಕತ್ಲೆಯಿಂದ ಹೊರಗೆ ಬರ್ಲಿಕ್ಕೆ ಅವರು ಟ್ರೈ ಮಾಡ್ತಾರೆ ವಿನ ಹೆದರ್ಕೊಂಡು ಅಯ್ಯಯ್ಯೋ ನಾನ್ ಕತ್ಲಲ್ಲಿದ್ದೀನ ಅಂತ ಹೇಳ್ಬಿಟ್ಟು ಹೆದರ್ಕೊಂಡಿರಲ್ಲ. ಓಕೆ, ಸೊ ತುಂಬಾ ಧೈರ್ಯ ಇರುತ್ತೆ ಅವರಿಗೆ. ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ ಲೈಫಲ್ಲಿ ಇರ್ಬೋದು, ಅಥವಾ ಏನೇ ಪ್ರಾಬ್ಲಮ್ಸ್ ಬರ್ಬೋದು, ಅಥವಾ ಏನೇ ಆಗಿರ್ಬೋದು ಅದನ್ನ ಧೈರ್ಯವಾಗಿ ನಾನು ಫೇಸ್ ಮಾಡ್ತೀನಿ ಅಂತ ಒಂದು ಕೆಪಾಸಿಟಿ, ಹಾಗೆ ಆ ಒಂದು ಧೈರ್ಯ ಇರುತ್ತೆ. ಯಾಕಂದ್ರೆ ಈ ಒಂದು 1 ನಂಬರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅಥವಾ ಈ ಒಂದು 1/10/1928 ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ತುಂಬಾ ಹ್ಯಾಪಿ ಪರ್ಸನ್, ಹಾಗೆ ತುಂಬಾ ಬೋಲ್ಡ್, ತುಂಬಾ ಧೈರ್ಯವಂತರು, ತುಂಬಾ ಜ್ಞಾನಿಗಳು, ಬುದ್ಧಿವಂತರಾಗಿರ್ತಾರೆ. ಸೊ ಹಾಗಾಗಿ ಏನೇ ಕೆಲಸ ಮಾಡ್ತಿದ್ರು ಕೂಡ ಇವರಿಂದಾನೇ ಶುರು ಆಗ್ಬೇಕು ಅನ್ನುವಂಥದ್ದು. ಓಕೆ, ಆತರ ಒಂದು ಕೆಪಾಸಿಟಿ ಇರುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ, ಅಟ್ರಾಕ್ಟಿವ್ ಪರ್ಸನಾಲಿಟಿ ಹೊಂದಿರ್ತಾರೆ. ಅವ್ರ ಕಣ್ಣಿರ್ಬೋದು ಅಥವಾ ಅವ್ರ ಫೇಸ್ ಇರ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ಅವ್ರನ್ನ ಒಂದ್ಸಲ ನೋಡಿದ್ರೆ ಸಾಕು ಒಂಥರ ಅಟ್ರಾಕ್ಷನ್ ಇರುತ್ತೆ, ಅವ್ರ ಫೇಸಲ್ಲಿ ಒಂಥರ ಅಟ್ರಾಕ್ಷನ್ ಇರುತ್ತೆ. ಅಂಡ್ ಅವ್ರು ಮಾತಾಡುವಂತ ಸ್ಟೈಲ್ ಅಲ್ಲಿ ತುಂಬಾ ಅಟ್ರಾಕ್ಟ್ ಮಾಡ್ತಾರೆ ಯಾರನ್ನೇ ಆದ್ರೂ ಅಷ್ಟೇನೆ. ಒಂದ್ ಲುಕ್ ಅಲ್ಲಿ ಅಥವಾ ಒಂದು ಟಾಕ್ ಅಂದ್ರೆ ಒಂದು ಮಾತಲ್ಲಿ ಅವರು ಬೇರೆ ಜನ ತುಂಬಾ ಅಟ್ರಾಕ್ಟ್ ಮಾಡ್ಬಿಡ್ತಾರೆ. ಅವ್ರ ಹತ್ರ ತುಂಬಾ ಜನ ಸೆಳಿತಾರೆ ಅಂತಾನೆ ಹೇಳ್ಬೋದು ಅವ್ರು ನೋಡಿದ್ರೆ. ಓಕೆ, ತುಂಬಾ ಚೆನ್ನಾಗಿರ್ತಾರೆ ಅವ್ರು ನೋಡ್ಲಿಕ್ಕೆ, ಅಂಡ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತೆ.
ದೆನ್ ಅವರಲ್ಲಿ ಒಂದು ಬ್ಯೂಟಿಫುಲ್ ಆರಾ ಇರುತ್ತೆ. ಆರಾ ಅಂತ ಹೇಳಿದ್ರೆ ಪ್ರಭಾವಳಿ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಪ್ರತಿಯೊಬ್ಬರಲ್ಲೂ ಅವರದ್ದೇ ಆದಂತ ಒಂದು ಪ್ರಭಾವಳಿ, ಅಂದ್ರೆ ಅವರ ಒಂದು ದೇಹದಲ್ಲಿ ಪ್ರಭಾವಳಿ ಅಂತ ಹೇಳಿ ಇರುತ್ತೆ. ಆ ತರ ಒಂದು ಬ್ಯೂಟಿಫುಲ್ ಆರಾ ಅನ್ನೋದು ಇವರ ಒಂದು ಲೈಫ್ ಅಲ್ಲಿ, ಇವರ ಒಂದು ವ್ಯಕ್ತಿತ್ವದಲ್ಲಿ ನೀವು ನೋಡಬಹುದು. ಓಕೆ, ದೆನ್ ತುಂಬಾ ಹಾರ್ಡ್ ವರ್ಕ್ ಮಾಡುವಂತ ಪರ್ಸನಾಲಿಟಿ ಆಗಿರ್ತಾರೆ. ಅಂಡ್ ತುಂಬಾ ಬಿಗ್ ಲೈಫ್, ತುಂಬಾ ದೊಡ್ಡ ಕನಸುಗಳನ್ನು ಕಾಣುವಂಥದ್ದು, ತುಂಬಾ ದೊಡ್ಡ ಲೈಫ್ ಅನ್ನ ಇವ್ರು ನೋಡುವಂಥದ್ದು, ಆ ತರ ಒಂದು ಮೆಂಟಾಲಿಟಿ ತುಂಬಾ ಏನು ತುಂಬಾ ದೊಡ್ಡದಾಗಿರುತ್ತೆ. ಅವ್ರ ಯೋಚನೆಗಳಾಗಿರ್ಬೋದು ತುಂಬಾ ದೊಡ್ಡದಾಗಿರುತ್ತೆ ಅಂತಾನೆ ಹೇಳ್ಬೋದು. ಓಕೆ, ದೆನ್ ಇದ್ರಲ್ಲಿ ನೆಗೆಟಿವ್ ಸೈಡ್ ಅವ್ರ ಬಗ್ಗೆ ನೋಡ್ಬೇಕಂತ ಹೇಳಿದ್ರೆ ತುಂಬಾ ಈಗೋ ಇರುತ್ತೆ. ನಂದು, ನಾನೇ, ನನ್ನಿಂದಾನೇ ಅನ್ನೋಂಥದ್ದು. ಯಾಕಂದ್ರೆ ಅವ್ರು ಇಲ್ಲಿ ಅವರಿಂದನೇ ಕೆಲವೊಂದು ವಿಷಯಗಳು, ಕೆಲವೊಂದು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಈಗೋ ಪರ್ಸನಾಲಿಟಿ, ನಂದೇನೆ, ನಾನೇನೆ ಅನ್ನುವಂಥದ್ದು ಸ್ವಲ್ಪ ಇರುತ್ತೆ. ಅಂಡ್ ಸೆಲ್ಫಿಶ್ ಕೂಡ ಆಗಿರ್ತಾರೆ. ನನ್ ಲೈಫ್ ಫಸ್ಟ್, ನಾನ್ ಫಸ್ಟ್, ದೆನ್ ಬೇರೆಯವರು ಅನ್ನೋ ತರ. ನಿಮ್ ಪಾರ್ಟ್ನರ್ ಅಲ್ಲಿ ಈ ತರ ನೋಡ್ಬೋದು, ನಾನ್ ಚೆನ್ನಾಗಿದ್ರೆ ಮಾತ್ರ ಎಲ್ಲದು, ನಾನ್ ಖುಷಿಯಾಗಿದ್ರೆ ಮಾತ್ರ ಎಲ್ಲದು, ಅಂದ್ರೆ ನಾನ್ ಚೆನ್ನಾಗಿರ್ಬೇಕು ಫಸ್ಟ್, ಆತರ ಅವ್ರ ಸ್ವಭಾವ ಆಗಿರುತ್ತೆ. ದೆನ್ ಅವ್ರಿಗೆ ಏನಂತೆ ಕಂಟ್ರೋಲಿಂಗ್ ಎನರ್ಜಿ, ಅವ್ರನ್ನವ್ರು ಕಂಟ್ರೋಲ್ ಮಾಡ್ತಾರೆ, ದೆನ್ ಬೇರೆಯವ್ರನ್ನು ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಈ ತರ ಇರ್ಬೇಕು, ನೀನ್ ಈ ತರ ಮಾಡ್ಬೇಕು, ನನ್ ಜೊತೆ ನೀನ್ ಈ ತರ ಇದ್ರೆ ಮಾತ್ರ ನನ್ಗೆ ನಿನ್ ಖುಷಿ ಆಗತ್ತೆ, ಸಮಥಿಂಗ್ ಈ ತರನೇ ಇರ್ಬೇಕು ಅಂತಲ್ಲ, ಬಟ್ ಎಲ್ಲರೂ ಇದೇ ತರ ಕಂಟ್ರೋಲ್ ಮಾಡ್ತಾರೆ ಅಂತಲ್ಲ. ಬಟ್ ಕೆಲವೊಬ್ರಿಗೆ ಆ ಒಂದು ಕಂಟ್ರೋಲ್ ಎನರ್ಜಿ ಅಂತೂ ಇದ್ದೇ ಇರುತ್ತೆ. ಈ ತರ ಇರ್ಬೇಕು, ಪ್ರೀತಿ ಮಾಡೋ ವಿಷಯದಲ್ಲಿ ನೀ ನನಗೆ ಡೈಲಿ ಐ ಲವ್ ಯು ಅಂತ ಹೇಳುವಂತದ್ದಾಗಿರ್ಲಿ, ಅಥವಾ ಮಿಸ್ ಯು ಅಂತ ಹೇಳುವಂತದ್ದಾಗಿರ್ಲಿ, ಅಥವಾ ಸಮಥಿಂಗ್ ನೀನ್ ಪ್ರೀತಿ ತೋರಿಸುವಂತ ರೀತಿ ಆಗಿರ್ಬೋದು, ಈ ತರ ಇರ್ಬೇಕು ಅಂತ ಹೇಳಿ ಅವ್ರು ಕಂಟ್ರೋಲ್ ಮಾಡುವಂತದ್ದು. ಓಕೆ, ದೆನ್ ಕೋಪ ಜಾಸ್ತಿ ಇರುತ್ತೆ, ಅಗ್ರೆಸಿವ್ ಆಗಿರುತ್ತೆ. ಇದರಲ್ಲಿ ಎಸ್, ಎಲ್ಲರಿಗೂ ಕೋಪ, ಅಗ್ರೆಸಿವ್ ಮೈಂಡ್ ಅಂತ ಹೇಳಿದ್ರೆ ಇದರಲ್ಲಿ ಫೈರ್ ಎನರ್ಜಿ, ಅಂದ್ರೆ ರಾಶಿ ನಕ್ಷತ್ರಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಮಾತ್ರ ಅಲ್ಲ, ಇದರಲ್ಲಿ ರಾಶಿ ನಕ್ಷತ್ರಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಇದರಲ್ಲಿ ಫೈರ್ ಎನರ್ಜಿ ಅಂದ್ರೆ ಈಗ ಮೇಷ ರಾಶಿ ಆಗಿರ್ಬೋದು, ಸಿಂಹ ರಾಶಿ ಆಗಿರ್ಬೋದು, ಇದೆಲ್ಲ ಫೈರ್ ಎನರ್ಜಿ. ಇದು ಅಂಡ್ ಈ ಡೇಟ್ ಆಫ್ ಬರ್ತ್ ಎರಡೂ ಸೇಮ್ ಇದ್ದಾಗ ಎರಡೂ ಕೂಡ ಫೈರ್ ಎನರ್ಜಿ ಅಲ್ವಾ, ತುಂಬಾ ಕೋಪ ಇರುತ್ತೆ. ಅಂಡ್ ಮೀನ ರಾಶಿ, ಕರ್ಕಾಟಕ ರಾಶಿ ಏನಾದ್ರು ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಅವರು ವಾಟರ್ ಸೈನ್, ಅವ್ರು ತುಂಬಾ ಕೂಲ್ ಆಗಿರ್ತಾರೆ. ಅಷ್ಟು ಬೇಗ ಅವರಿಗೆ ಕೋಪ ಆಗಿರ್ಬೋದು, ಅಗ್ರೆಸಿವ್ ಮೈಂಡ್ ಆಗಿರ್ಬೋದು ಆ ತರ ಬರಲ್ಲ. ಬಟ್ ಫೈರ್ ಎನರ್ಜಿ ರಾಶಿ ನಕ್ಷತ್ರದಲ್ಲೂ ಫೈರ್ ಎನರ್ಜಿ ಇದೆ, ಡೇಟ್ ಆಫ್ ಬರ್ತ್ ಅಲ್ಲೂ ಫೈರ್ ಎನರ್ಜಿ. ಈಗ 1 ನಂಬರ್ ಅನ್ನುವಂಥದ್ದು ತುಂಬಾ ಫೈರ್ ಎನರ್ಜಿ ಆಗಿರುತ್ತೆ. ಸೊ ಹಾಗಾಗಿ ಈ ಫೈರ್ ಎನರ್ಜಿಗಳು ಇದ್ದಾಗ ತುಂಬಾನೇ ಕೋಪ, ತುಂಬಾನೇ ಅಗ್ರೆಸಿವ್ ಮೈಂಡ್, ರಿಜಿಡ್ ಮೈಂಡ್, ತುಂಬಾ ಜೋರ್ ಇರ್ತಾರೆ. ಕೋಪ ಮಾಡ್ಕೊಳ್ಳೋದಿರ್ಬೋದು, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಮೂಗಿನ ತುದಿಯೆಲ್ಲ ಕೋಪ ಇರುವಂತದ್ದು, ಅಂಡ್ ಕೋಪದಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಈ ತರದೆಲ್ಲ ಮಾಡ್ತಾರೆ. ಬಟ್ ಈ ತರ ವಾಟರ್ ಸೈನ್ ಇದ್ದಾಗ ಸ್ವಲ್ಪ ಕೂಲ್ ಮೈಂಡ್ ಇರ್ತಾರೆ. ಕೋಪ ಇರುತ್ತೆ ಅವ್ರಿಗೂ ಕೂಡ, ಈಗೋನು ಇರುತ್ತೆ, ಕೋಪನೂ ಇರುತ್ತೆ. ಬಟ್ ಅವ್ರಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ, ಅವ್ರು ವಾಟರ್ ಸೈನ್ ಆಗಿರೋದ್ರಿಂದ. ಓಕೆ, ಈ ತರ ಏನು ರಾಶಿಗಳಲ್ಲಿ ವಾಟರ್ ಸೈನ್ ಇರುವಾಗ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇರೋರು ತುಂಬಾ ಟೋಟಲಿ ಇವರು ಫ್ರೀಡಮ್ ಆಗಿ ಇವ್ರದೇ ಆದಂತ ಓನ್ ವರ್ಕ್ ಮಾಡೋದು, ಇವ್ರದೇ ಆದಂತ ಓನ್ ಲೈಫ್ ನ ಲೀಡ್ ಮಾಡುವಂಥದ್ದು. ಏನಂದ್ರೆ ಇವ್ರನ್ನ ತುಂಬಾ ಸ್ವತಂತ್ರವಾಗಿ ಬಿಟ್ಬಿಡ್ಬೇಕು. ಯಾರೋ ಇವ್ರನ್ನ ಕಂಟ್ರೋಲ್ ಮಾಡ್ತೀನಿ ಅಥವಾ ಹಿಡಿತೀನಿ, ಇವ್ರನ್ನ ಈ ತರನೇ ನಾನು ಹಿಡಿದು ಇಟ್ಕೊಳ್ತೀನಿ ಅಂದ್ರೆ ನೋ, ಇವ್ರು ಯಾರ ಕೈಲೂ ಹಿಡ್ತಕ್ ಸಿಗಲ್ಲ. ಇವ್ರು ಯಾವಾಗ್ಲೂ ಫ್ರೀಡಮ್ ಆಗಿರ್ಲಿಕ್ಕೆ ಇಷ್ಟಪಡ್ತಾರೆ ಅಂಡ್ ರಿಸ್ಕ್ ಟೇಕರ್ ಆಗಿರ್ತಾರೆ. ಓಕೆ, ಸೊ ಈ ಒಂದು 1 ನಂಬರ್ ಅನ್ನೋದು ತುಂಬಾನೇ ಬ್ಯೂಟಿಫುಲ್. ಅಂಡ್ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಯಾರೆಲ್ಲ ಹುಟ್ಟಿದಿರಲ್ವಾ, ಯು ಆರ್ ವೆರಿ 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 ಸ್ಟ್ರಾಂಗ್ ಅಂಡ್ ಏನು ಬಾರ್ನ್ ವಿನ್ನರ್ ಅಂತಾನೆ ಹೇಳ್ಬೋದು. ಯಾರು ಕೂಡ ಯೋಚನೆ ಮಾಡ್ಬಿಡಿ ನನ್ನ ಲೈಫಲ್ಲಿ ಈ ತರ ಇದ್ದೀನಿ, ಈಗಿನ ಪರಿಸ್ಥಿತಿ ಹಾಗಿರ್ಬೋದು, ಏನೇ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಅಥವಾ ಟೆನ್ಷನ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಟೆನ್ಷನ್ಸ್ ಅಲ್ಲಿ ಇರ್ಬೋದು. ಬಟ್ ಅದು ಲೈಫ್ ಲಾಂಗ್ ಅಂತೂ ಇರಲ್ಲ. ಓಕೆ, ನೀವು ಬಾರ್ನ್ ವಿನ್ನರ್ ಆಗಿರೋದ್ರಿಂದ ವಿನ್ ಆಗಿ ಆಗ್ತೀರಾ, ಆ ಪ್ರಾಬ್ಲಮ್ ಇಂದ ಎದ್ದು ಬಂದೇ ಬರ್ತೀರಾ, ಡೋಂಟ್ ವರಿ. ಓಕೆ, ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ತರ ಟಾಪಿಕ್ ನಿಮಗೆ ಇಷ್ಟ ಆಗ್ತಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ಹೇಳ್ತೀನಿ, ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತಗೊಳ್ಬೇಕಂತಿದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಬಗ್ಗೆ ತಿಳ್ಕೊಳ್ಬೇಕು, ಅಂಡ್ ಅವರ ಜಾಬ್ ಇರ್ಬೋದು ಅಥವಾ ಸಮಥಿಂಗ್ ಅವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು, ನಿಮಗೆ ಯಾವ ಒಂದು ಪೋಸ್ಟ್ ಅಥವಾ ಯಾವ ಒಂದು ವರ್ಕ್ ನಿಮಗೆ ಸೂಟ್ ಆಗುತ್ತೆ ಅದನ್ನೆಲ್ಲ ನೀವು ತಿಳ್ಕೊಬಹುದು ಅಂತ ಹೇಳಿದ್ರೆ ನ್ಯೂಮರಾಲಜಿ ಕನ್ಸಲ್ಟೇಷನ್ಸ್ ಮುಖಾಂತರ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಎಲ್ಲದನ್ನು ನೀವು ತಿಳ್ಕೊಳ್ಬಹುದು. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.